ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನನಗೊಬ್ರು ಕಮೆಂಟ್ ಮಾಡಿದ್ರು, ಅಕ್ಕ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತೇಳಿ. ಹೋಮ್ ಟೂರು ತುಂಬ ಸರಿ ಅಂದರೆ ಹೋಮ್ ಟೂರ್ ಅಂತಲೇ ಏನು ಮಾಡಿಲ್ಲ, ಹಾಗೆಯೇ ನಾನು ವಿಡಿಯೋಸ್ ಟೈಮಲ್ಲೆಲ್ಲ ಈಗೀಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬಗ್ಗೆ ವಿಡಿಯೋಸ್ ಮಾಡಿದ್ದೆ. ಆದರೆ ಇವಾಗ ಏನಾಗಿದೆ ಅಂತಂದರೆ ಈ ಮನೆ ನಾವು ಚೇಂಜ್ ಮಾಡ್ತಾ ಇದ್ದೀವಿ, ಈ ಮನೆನ ಖಾಲಿ ಮಾಡ್ತಾ ಇದ್ದೀವಿ. ಈ ವಿಷಯ ಚರ್ಚೆ ಮಾಡ್ತಾ 15 ದಿವಸ ಆಯಿತು. ಆದರೆ ನಿಮ್ಮ ಕೈಯಲ್ಲಿ ಹಂಚ್ಕೋಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಯಾಕಂದರೆ 2 ವರ್ಷದಿಂದ ನನ್ನ ಯಾವುದೇ ವಿಷಯಗಳಾದರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಾವು ಯಾಕೆ ಈ ಮನೆ ಚೇಂಜ್ ಮಾಡ್ತಾ ಇದ್ದೀವಿ, ಏನು ಕಾರಣ ಅಂತ ಹೇಳ್ತೀನಿ. ಮತ್ತು ನನಗೆ ಒಂದು ಪ್ರಾಬ್ಲಮ್, ಆ ಪ್ರಾಬ್ಲಮಿಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಈ ವಿಡಿಯೋಗೆ ಮಾತ್ರ ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಲೇಬೇಕು. ಯಾಕಂದರೆ ನಾನು ತುಂಬ ಕನ್ಫ್ಯೂಸಲ್ಲಿದ್ದೀನಿ. ಅದು ಎಷ್ಟು ಕನ್ಫ್ಯೂಸ್ ಆಗಿದೆ ಅಂತಂದರೆ ನಿಜವಾಗ್ಲೂ ನನಗೆ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸಿಲ್ಲ, ಅಷ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಯಾರ ಹತ್ರನೂ ಇದ್ರ ಬಗ್ಗೆ ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ಮಾಹಿತಿನ ಕೊಡ್ತಾರೆ. ನಂಗೆ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ, ನಾನು ಎಲ್ಲೋ ಇರ್ತೀನಿ, ನೀವೆಲ್ಲೋ ಇರ್ತೀರಾ, ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರ್ತೀರಾ. ಇವತ್ತು ಪ್ಲೀಸ್ ನೀವು ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ನಿಮ್ಮ ಕಮೆಂಟ್ ಏನೇ ಆಗಿರಲಿ, ಅಂದರೆ ನನ್ನ ಪರವಾಗಿರಲಿ ನನ್ನ ವಿರೋಧವಾಗಿರಲಿ, ನೀವು ಮಾಡಲೇಬೇಕು. ಯಾಕಂದರೆ ಅಂಥ ಒಂದು ಟಾಪಿಕ್ ಜೊತೆಗೆ ಬಂದಿದ್ದೀನಿ. ಏನಂತಂದರೆ ನಾವಿರೋದು ಬಾಡಿಗೆ ಮನೆ, ಮತ್ತು ನಾನಿರೋದು ಆನಂದಪುರ ನಮ್ಮೂರಲ್ಲೇ. ಮತ್ತು ಹೇಗಂತಂದರೆ ನಾನು ಹುಟ್ಟಿದ್ದು ಇದೇ ಊರಲ್ಲೇ, ಮದುವೆ ಆಗಿದ್ದು ಇದೇ ಊರಲ್ಲೇ, ಅದರಲ್ಲೂ ಇದೇ ಏರಿಯಾದಲ್ಲಿ, ಇದೇ ಕೇರಿಯಲ್ಲಿ, ಆಯಿತಾ. ಅದು ನಾನು ಹುಟ್ಟಂಥ ಹಾಸ್ಪಿಟ್ಲು ಸಹಿತ ನಮ್ಮ ಮನೆ ಹತ್ರನೇ ಇದೆ. ಹೀಗೆ ನಾನು ಹುಟ್ಟಿರೋವಂಥ ಜಾಗದಲ್ಲೇ ಇದೇ ವಾತಾವರಣದಲ್ಲೇ ಇದ್ದೀನಿ. ಇದೇ ನಂಗೆ ಬೇಜಾರಿಲ್ಲ, ಖುಷಿನೇ ಇದೆ, ನನಗೆ ಖುಷಿನೇ. ನಮ್ಮೂರು, ನಮ್ಮ ಕೇರಿ, ನಮ್ಮ ಜನ ಎಲ್ಲನೂ ಖುಷಿನೇ. ಆದರೆ ಒಂದು ಪ್ರಾಬ್ಲಮ್ ಇದೆ. ಏನಂತಂದರೆ ಈಗ ನಾವು ಬಾಡಿಗೆ ಮನೆ ಅಂದರೆ ಇದು 3ನೇ ಮನೆ ನಾವು ಚೇಂಜ್ ಮಾಡಿರೋದು. ಈಗ ಈ ಮನೆಯಲ್ಲಿ ನಾವೀಗ ಈ ಮನೆಯಿಂದ ಸ್ವಂತ ಮನೆಗೆ ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ವಿ. ಅದು ಎಷ್ಟು ಆಸೆ ಅಂದರೆ ತುಂಬ ಆಸೆ ಇತ್ತು. ಆದರೆ ಅದೇನೋ ಗೊತ್ತಿಲ್ಲ, ನನ್ನ ದುರಾದೃಷ್ಟನೇನೋ ಅದು ಸ್ವಂತ ಮನೆ ಆಗ್ತಾ ಇಲ್ಲ. ಎಂತ ಮಾಡೋದು, ಸ್ವಂತ ಮನೆ ಅಂತ ಅಂದರೆ ಒಂದು ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ ಗಾದೆನೇ ಇದೆ. ಅಷ್ಟು ಸುಲಭ ಅಲ್ಲ, ಅದು ಎಲ್ಲರಿಗೂ ಒಲ್ದು ಬರಲ್ಲ ಮನೆ, ಅದು ಕೆಲವೇ ಜನಕ್ಕೆ ಮಾತ್ರ. ಆದರೆ ಇವತ್ತು ನಾನು ಹೇಳಕ್ಕೆ ಹೊರಟಿರೋದೇನೆಂದರೆ, ಈಗ ನಾನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲಿಗೆ ಹೋಗಲಿ, ನಂಗೊಂದು ಮನೆ ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಆದರೆ ಆ ದೇವರು ಲೇಟಾಗಿ ಕೊಡ್ತಾ ಇದ್ದಾರೆ ಅಂದರೆ ನಂಗೆ ಒಳ್ಳೇದನ್ನೇ ಕೊಡ್ತಾರೆ ಅನ್ನೋ ನಂಬಿಕೆ ನಂಗೆ ಆ ದೇವ್ರ ಮೇಲೆ ತುಂಬ ಇದೆ ಫ್ರೆಂಡ್ಸ್. ಆದರೆ ಇವತ್ತು ಈಗ ನಮಗೆ ಸಮಸ್ಯೆ ಆಗಿರೋದು ಬಾಡಿಗೆ ಮನೆಯಲ್ಲಿ. ಅದು ಏನು ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಕನ್ಫ್ಯೂಷನ್ ಇರೋದು ಬಾಡಿಗೆ ಮನೆಯಲ್ಲೇ. ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ತಿಳಿಸಿ. ಏನಂತಂದರೆ ನಾನು ವೀಡಿಯೋಸ್ ಹಾಕ್ತೀನಿ, ನನ್ನ ಮಾತು ಮುಗಿದ್ಮೇಲೆ ವೀಡಿಯೋಸ್ ಬರುತ್ತೆ, ಅಲ್ಲಿ ನೋಡಿ ನೀವು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಾವು ಅಗ್ನಿ ಮೂಲೆ ಪಕ್ಕನೇ ನಲ್ಲಿ ಟ್ಯಾಂಕ್ ಮಾಡ್ತಾರಂತೆ. ಮಾಡಿಬಿಟ್ಟು ಮನೆಗೆಲ್ಲ ನೀರು ಸರಬರಾಜು ಮಾಡೋಕ್ಕಂದರೆ ಇಲ್ಲಿ ನೀರಿನ ಪ್ರಾಬ್ಲಮ್ ತುಂಬ ಇದೆ. ನೀರಿನ ಪ್ರಾಬ್ಲಮಿಗೋಸ್ಕರ ಅವರು ನೀರು ಬಂದಾಗ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಅಂಥೇಳಿ ಅಗ್ನಿ ಮೂಲೆಯಲ್ಲಿ ಗುಂಡಿನ ಮಾಡ್ತಾ ಇದ್ದಾರೆ ನಮಗೆ. ಮತ್ತು ಇನ್ನೊಬ್ರು ಫ್ರೆಂಡ್ಸ್, ಈಗ ನಾವು ಮನೆ ಚೇಂಜ್ ಈ ನಮ್ಮೂರಲ್ಲೇ ಮನೆ ಹುಡುಕ್ತಾ ಇದ್ದೀನಿ. ನಮ್ಮೂರಲ್ಲೇ ಸಿಕ್ಕರೆ ನಾನು ನಮ್ಮೂರಲ್ಲೇ ಮನೆ ಮಾಡ್ತೀನಿ. ಅಕಸ್ಮಾತ್ ನಂಗೆ ಈ ಊರಲ್ಲಿ ಸಿಗಲಿಲ್ಲ ಅಂದರೆ ಸಾಗರ ಮನೆ ಮಾಡಿ ಹೋಗಬೇಕು ಅಂತ ಇದ್ದೀನಿ. ಅಲ್ಲೂ ಶಾಪ್ ಮಾಡಬೇಕಂತನೂ ಇದ್ದೀನಿ. ಮತ್ತು ನಾನು ಇವತ್ತು ನಿಮ್ಮ ಹತ್ರ ಕೇಳ್ತಾ ಇರೋ ಪ್ರಶ್ನೆ ಏನು ಅಂದರೆ, ಅಗ್ನಿ ಮೂಲೆಯಲ್ಲಿ ನೀರಿನ ಟ್ಯಾಂಕ್ ಮಾಡಿದ್ರೆ ಸಮಸ್ಯೆ. ನಾನು 3-4 ಭಟ್ರ ಹತ್ರ ಕೇಳಿದೆ, ತುಂಬ ಸಮಸ್ಯೆ ಆಗುತ್ತಮ್ಮ, ಭಟ್ರು ಬಿಟ್ಟು ಬೇರೆಯವರೆಲ್ಲ ಬಾಡಿಗೆ ಮನೆಯವರಿಗೆ ಅಷ್ಟು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ. ಆದರೆ ಭಟ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಸಮಸ್ಯೆ ಆಗೇ ಆಗುತ್ತೆ, ಅದರಲ್ಲೂ ಮೇಯ್ನಾಗಿ ಕೆಲಸಕ್ಕೆ ತೊಂದರೆ ಆಗುತ್ತೆ, ಮತ್ತು ಸಾಲ ಜಾಸ್ತಿ ಆಗುತ್ತೆ, ಹಾಗೆ ಮನೆಯಲ್ಲಿ ಜಗಳ ಕಿರಿಕಿರಿ ಪ್ರತಿಯೊಂದು ಆಗುತ್ತೆ. ಆದ್ದರಿಂದ ನೀವು ನೋಡ್ಕೊಳ್ಳಿ. ಇದಕ್ಕೆ ವಾಸ್ತು ಟಿಪ್ಸ್ ಇದೆ ಅಂತೆ, ಆದರೆ ಅಷ್ಟು ಅದು ವರ್ಕ್ ಆಗಲ್ಲ. ಅಂದರೆ ನೀರು ಸ್ಟಾಕ್ ಎನಿ ಟೈಮ್ ಇಡೋದ್ರಿಂದ. ಆದರೆ ಈ ಮನೆ ಓನರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಅವರು ಅದು ಕೇರಳಿಯನ್ಸ್, ಅವರಿಗೆ ಈ ರೂಲ್ಸ್ ಏನು ಅವರಿಗೆ ಫಾಲೋ ಆಗಲ್ಲಂತೆ. ಅವರು ಕೇರಳದ ರೂಲ್ಸ್ ಮಾಡ್ತಾರಂತೆ, ಅದು ಅವ್ರಿಗೆ ಬಿಟ್ಟಿದೆ ಅವ್ರ ಮನೆ. ಆದರೆ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಒಂದು ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಈ ಟ್ಯಾಂಕು ಮಾಡಿದ ಮೇಲೆ ನಾವು ಇಲ್ಲಿ ಇರ್ಬೋದಾ ಬೇಡವಾ ಅಂತೇಳಿ. ನಿಮಗೆ ವಾಸ್ತು ಬಗ್ಗೆ ಏನಾದರೂ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಹೇಳಿ. ನನಗೆ ವಾಸ್ತು ಬಗ್ಗೆ ಗೊತ್ತಿರೋ ಮಟ್ಟಿಗೆ ಅಗ್ನಿ ಮೂಲೆ ಅಂತಂದರೆ ಅಲ್ಲಿ ಅಡುಗೆ ಮಾಡಬೇಕು, ಅಗ್ನಿ ಉರಿಸ್ಬೇಕು. ಅದು ಬಿಟ್ಟು
ಅಲ್ಲಿ ನೀರಿನ ಒಂದು ಮೂಲ ಇರಬಾರ್ದು, ಮತ್ತು ಅಲ್ಲಿ ಕ್ಲೀನ್ ಇರಬೇಕು ಜಾಗ ಅಂತ ನನಗೆ ಅನಿಸಿರೋದು. ಅದರಿಂದ ಅಂದರೆ ಅಲ್ಲಿ ಅಗ್ನಿ ಬಿಟ್ಟು ನಾವು ನೀರಿನ ಒಂದು ಟ್ಯಾಂಕ್ ಮಾಡೋದಾಗಲಿ ಅಥವಾ ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಈ ಥರದ್ದು ಏನಾದರೂ ಮಾಡಿದ್ರೆ ಮನೆಯಲ್ಲಿ ತುಂಬ ಕಿರಿಕಿರಿ, ಜಗಳ, ಸಾಲ ಸಮಸ್ಯೆ ಬರ್ಪಾತಾಗೋ ಥರ ಆಗತ್ತೆ ಅಂತ ಕೇಳಿದ್ದೆ. ಆದರೆ ಇಲ್ಲಿ ಇದನ್ನು ನಾನು ಅವ್ರ ಹತ್ರ ಹೇಳಿದ್ರೆ ಅವರು ಅದನ್ನು ಅವ್ರ ಕಡೆ ಆ ಥರ ಇಲ್ವಂತೆ. ಆದರೆ ನನಗೆ ನಿಮ್ಮೆಲ್ಲರ ಒಂದು ಮೆಸೇಜ್ ಬೇಕು. ಅಂದರೆ ಹೌದಾ, ಕರೆಕ್ಟಾ ನಾನು ಹೇಳಿದ್ದು, ಇಲ್ಲ ನಮ್ಮ ಮೂಢನಂಬಿಕೆ, ನಾವು ವಾಸ್ತು ಇಲ್ವಾ, ಆ ಥರ ಸಹಿತ ನೀವು ನನಗೆ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ ಹೇಳಬೇಕು. ಯಾಕಂದರೆ ತುಂಬ ಕನ್ಫ್ಯೂಷನ್ ಇದ್ದೀನಿ ನಾನು ಕೇಳಿರೋಂಥವರೆಲ್ಲ ಭಟ್ರು ಅವರೆಲ್ಲ ಹೇಳಿದಷ್ಟೇ, ಇಲ್ಲ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಟ್ಯಾಂಕು ಅಥವಾ ನಲ್ಲಿ ಈ ರೀತಿ ಮಾಡಬಾರ್ದು, ತುಂಬ ತೊಂದರೆ ಆಗುತ್ತೆ, ಅದು ಬಾಡಿಗೆ ಮನೆಯವ್ರಿಗೆ ಅನ್ವಯಿಸಲ್ಲ ಅನ್ನೋದು ಸುಳ್ಳು, ಬಾಡಿಗೆ ಮನೆಯವ್ರಿಗೆ ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ. ನಾನು ತುಂಬ ಅಂದರೆ 2-3 ದಿವಸದಿಂದಂತೂ ಫುಲ್ಲು ಡಿಸ್ಟರ್ಬ್ ಆಗಿದ್ದೀನಿ, ಕನ್ಫ್ಯೂಸಲ್ಲಿ ಇದ್ದೀನಿ. ಏನು ಮಾಡಲಿ, ಮನೆ ಚೇಂಜ್ ಮಾಡಲೋ ಅಥವಾ ಇರಲೋ. ಮನೆ ಚೇಂಜ್ ಮಾಡೋದಕ್ಕೆ ಅಂದರೆ ನಾವು ಟೈಲರ್ ಆಗಿರೋದ್ರಿಂದ ಟೈಲರ್ ಕೆಲಸಕ್ಕೆ ತುಂಬ ಹೊಡೆತ ಬೀಳುತ್ತೆ. ಊರೇ ಚೇಂಜ್ ಮಾಡ್ತೀವಿ ಅಂತಂದರೆ ಇನ್ನೂ ಕೆಲಸಕ್ಕೆ ಹೊಡೆತ ಬೀಳುತ್ತೆ. ಹಾಗಾಗಿ ನನಗೆ ನಾನು ಮನೆ ಚೇಂಜ್ ಮಾಡಿ ಇದೇ ಊರಲ್ಲಿ ಮನೆ ಮಾಡಲಾ ಅಥವಾ ಊರೇ ಚೇಂಜ್ ಮಾಡಿ ಬೇರೆ ಊರಿಗೆ ಹೋಗ್ಲಾ, ಏನು ಮಾಡಲಿ ಅಂತ ತುಂಬ ಕನ್ಫ್ಯೂಸನ್ ಇದ್ದೀನಿ. ಪ್ಲೀಸ್ ನನ್ನ ಈ ಪ್ರಾಬ್ಲಮಿಗೆ ನೀವೆಲ್ಲರೂ ನನ್ನ ವಿಡಿಯೋ ನೋಡಿದಂಥವ್ರು ಎಲ್ಲರೂ ಸಹಿತನು ಒಂದಾದರೂ ಕಮೆಂಟ್, ನಿಮಗೆ ಏನು ಅನಿಸುತ್ತೋ ಅದು, ನನಗೆ ಬೇಜಾರಾಗೋ ಥರ ಕಮೆಂಟ್ ಇದ್ದರೂ ಪರವಾಗಿಲ್ಲ, ನಾನು ಅರ್ಥ ಮಾಡ್ಕೊಳ್ತೀನಿ, ನನ್ನದೇ ತಪ್ಪಿದೇನೋ ಅಂತ ಅರ್ಥ ಮಾಡ್ಕೊಳ್ತೀನಿ. ಇದಕ್ಕೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ನೀವೆಲ್ಲ ಹೇಳಬೇಕು, ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತಿದ್ದೀನಿ. ನಾನು ಇವಾಗ ವಿಡಿಯೋಸ್ ಹಾಕ್ತೀನಿ, ಯಾವ ರೀತಿ ಅಗ್ನಿ ಮೂಲೆಯಲ್ಲಿ ಈಗ ಟ್ಯಾಂಕ್ ಮಾಡಿದ್ದಾರೆ, ಇದೆ ಏನೇನು ಅಂತೇಳಿ ನಾನು ಹೇಳ್ತೀನಿ. ಪ್ಲೀಸ್ ಅದು ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಮನೆ ಎದುರುಗಡೆನೇ ಮಾರಮ್ಮ ದೇವಸ್ಥಾನ. ನಾನು ಹುಟ್ಟಿರೋದೇ ಇದೇ ಊರು, ಮದುವೆ ಆಗಿರೋದು ಇದೇ ಊರು, ಬೆಳೆದಿರೋದು ಇದೇ ಕೇರಿ. ಹಾಗಾಗಿ ನನಗೆ ಬೇರೆ ಕಡೆ ಹೋಗೋದಕ್ಕೆ ಇಷ್ಟ ಇಲ್ಲ. ಆದರೂ ಕೆಲವೊಂದು ಸರಿ ನಾವು ಇಷ್ಟ ಇಲ್ದಿದ್ರೂ ಹೋಗಲೇಬೇಕಾಗತ್ತೆ. ನಾವು ಹೋಗ್ತಾ ಇರೋದು ಯಾರಿಗೇನು ಬೇಜಾರು ಅನಿಸಲ್ಲ, ಯಾಕಂದರೆ ಹಂಗೆ ಅಲ್ವಾ ಲೈಫ್ ಅನ್ನೋದು, ದಿನ ಚೇಂಜ್ ಆಗ್ತಾ ಇರುತ್ತೆ. ನಾವು ಎಲ್ಲದನ್ನು ಮರೆತು ಮುಂದೆ ಸಾಗ್ತಾ ಇರಬೇಕು. ಏನೋ ಇಷ್ಟೇ ಟೈಮ್ ಇತ್ತಿರಬೇಕು ನಮಗೆ ಅನಂತಪುರದಲ್ಲಿ ಇರೋದು ಅಂತೇಳಿ ಅನ್ಸತ್ತಷ್ಟೇ. ನಾನೀಗ ತೋರಿಸ್ತೀನಿ ಯಾವ ಕಡೆ ಬಂದಿದೆ ನಲ್ಲಿ ಟ್ಯಾಂಕಿಂದು ಅಂತೇಳ್ಬಿಟ್ಟು. ಇದೆಲ್ಲ ನಾನು ನಟ್ಟಿರೋ ಗಿಡಗಳು ಫ್ರೆಂಡ್ಸ್, ಇವನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ತುಂಬ ಬೇಜಾರಾಗ್ತಾಯಿದೆ. ಹಾಗೆಯೇ ನೋಡಿ, ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಈ ರೀತಿ ಬಂದು ಹಾಗೆ ಇಲ್ಲಿ ಬರುತ್ತೆ ಅಗ್ನಿ ಮೂಲೆ, ಇಲ್ಲಿ ಬರುತ್ತೆ, ಇಲ್ಲೇ ಟ್ಯಾಂಕ್ ಮಾಡ್ತಾರಂತೆ. ಇದು ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡಿಕೊಂಡು ಇರಬೇಕಾದ ಅವಶ್ಯಕತೆ ಏನಿಲ್ಲ ಅಲ್ವಾ. ಹಾಗಾಗಿ ನೋಡಿ, ಇದು ಈ ಥರ ಬರುತ್ತೆ. ಇಲ್ಲಿ ಒಂದು ಗೋಡೆ ಅಡ್ಡ ಅಷ್ಟೇ, ಆ ಕಡೆ ನಾವು ಅಡುಗೆ ಮಾಡ್ತೀವಿ. ನೋಡಿ, ಇಲ್ಲಿ ನಾನು ಟೈಲರಿಂಗ್ ರೂಮ್ ಮಾಡ್ಕೊಂಡಿದ್ದೆ. ಟೈಲರಿಂಗ್ ರೂಮ್ಗೆ ಕರೆಕ್ಟ್ ಇತ್ತು ಜಾಗ, ಅಂದರೆ ಟೈಲರಿಂಗ್ ಅಂದರೆ ಕರೆಂಟ್ ಕೆಲಸನೇ ಅಲ್ವಾ. ಹಾಗಾಗಿ ಇಲ್ಲಿ ಚೆನ್ನಾಗೇ ನಡೀತಾ ಇತ್ತು. ನಾನು ತುಂಬ ಧೂಳು ಬರ್ತಾಯಿತ್ತು ಮಿಲ್ಲಿಂದು ಅಂತ ಹೇಳ್ಬಿಟ್ಟು ಬಿಟ್ಟೆ. ಇದು ಟ್ಯಾಂಕ್ ಬಂದು ಹೊರಗಡೆ, ಇದು ಅಂದರೆ ಶೆಡ್ಡಿಂದ ಹೊರಗೆ ಮಾಡಿದ್ದಾರೆ. ಇದು ಸಹಿತ ಅಗ್ನಿ ಮೂಲೆಯಲ್ಲೇ ಇದೆ, ಆದರೆ ಅಷ್ಟೊಂದು ಪ್ರಭಾವ ಬೀರಲ್ಲ ಅಂತೇಳ್ಬಿಟ್ಟು ಇದ್ದೆ. ಹಾಗೆ ಇದು ಬಂದುಬಿಟ್ಟು ಖಾಲಿ ಸೈಟು. ನೋಡಿ, ಅಲ್ಲಿ ದೂರದಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮಮ್ಮನ ಮನೆ ಹಿಂದ್ಗಡೆನೇ ನಮ್ಮಮ್ಮನ ಮನೆ. ಆದರೂ ನಾನು ಹೋಗೋದು ತುಂಬಾ ಕಮ್ಮಿ. ಅಮ್ಮ ಇಲ್ಲ ಅಂತಂದರೆ ಹೋಗೋದಕ್ಕೂ ಆಗಲ್ಲ ಅಷ್ಟೇ. ಇದು ನೋಡಿ, ಮನೆಯಿಂದ ಹೊರಗೆ ಬರುತ್ತೆ ಟ್ಯಾಂಕು. ಇದು ತುಂಬ ದೊಡ್ಡ ಟ್ಯಾಂಕ್ ಇದೆ, ಆದರೆ ನೀರು ಸ್ಟಾಕ್ ಇರೋದಿಲ್ಲ. ಹಾಗಾಗಿ ನಮಗೆ ನೀರಿಗೆ ಪ್ರಾಬ್ಲಮ್ ಬರುತ್ತೆ. ನಮ್ಮ ಮನೆಯವ್ರಿಗೂ ಸಹಿತ ಇದೇ ಮಿಲ್ಲಲ್ಲೇ ಕೆಲಸ ಮಾಡ್ತಾಯಿದ್ರು. ನಮ್ಮ ಮನೆಯವ್ರಿಗೂ ಕೆಲಸ ಹತ್ತಿರ ಇತ್ತು. ನನಗೂ ಸಹಿತ ಪೇಟೆ ಹತ್ತಿರನೇ ಮನೆ ಇದ್ದಿದ್ದರಿಂದ ಟೈಲರಿಂಗಿಗೆ ತುಂಬ ಅನುಕೂಲ ಇತ್ತು. ಹಾಗೆ ಇದು ನಾನು ಓದಿರೋ ಸ್ಕೂಲು 5ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ. ಆಮೇಲೆ ಇದು ನಾನು ಬೆಳೆದಿರೋ ಕೇರಿ, ಮತ್ತು ಮದುವೆ ಆಗಿರೋ ಊರು ಇದೇ ಆಗಿರೋದ್ರಿಂದ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಆದರೂ ಸಹಿತ ಅನಿವಾರ್ಯ, ಹೋಗಲೇಬೇಕಾಗತ್ತೆ. ಈಗ ಇಲ್ಲಿ ಟ್ಯಾಂಕ್ ಮಾಡೋದು ಗ್ಯಾರಂಟಿ ಆದರೆ ನಾವು ಇರೋದಕ್ಕಾಗೋದೇ ಇಲ್ಲ. ನಿಮಗೆ ವಾಸ್ತು ಪ್ರಕಾರ ಎಷ್ಟು ಕರೆಕ್ಟ್ ಅನಿಸುತ್ತೆ ಅಂಥೇಳಿ ಈ ವಿಡಿಯೋ ನೋಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಅಗ್ನಿ ಮೂಲೆ ಅಂದರೆ ತುಂಬ ಸೂಕ್ಷ್ಮವಾದ ಜಾಗ ಅಂತೆ. ಹಾಗೆ ಅಲ್ಲಿ ನಾವು ಒಲೆ ಹಚ್ಚಿ ಅಡುಗೆ ಮಾಡಬೇಕು, ಬಿಟ್ಟರೆ ನೀರನ್ನು ನಾವು ಸ್ಟಾಕ್ ಮಾಡೋದಾಗಲಿ, ನೀರು ಹೋಗೋ ರೀತಿ ಮಾಡೋದಾಗಲಿ ಮಾಡಬಾರ್ದು. ಆದರೆ ಇಲ್ಲಿ ಈ ಕಡೆ ಸೈಡ್ ಸ್ವಲ್ಪ ಮಾಡ್ಬೋದು, ಆದರೆ ಅವರು ಅದಕ್ಕೆ ಒಪ್ತಾ ಇಲ್ಲ. ನೋಡಬೇಕು, ಈಗ ಧನುರ್ಮಾಸ ಶೂನ್ಯ ಮಾಸ ಕಳೆದ ಮೇಲೆ ಜನವರಿ 15 ನಂತರ ಬೇರೆ ಮನೆಗೆ ಹೋಗಬೇಕು. ನಾನು ಯಾವ ಮನೆಗೆ ಹೋಗ್ತೀನಿ ಅಂಥೇಳಿ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ಎಂಟ್ರೆನ್ಸ್ ಇದೆ ಈ ರೀತಿ. ಇಲ್ಲಿ ನಾನು ನಮ್ಮ ಮನೇಲಿ
ತುಂಬ ಮಿಷನ್ಗಳಿದೆ, ಅದನ್ನೆಲ್ಲದಕ್ಕೂ ಜಾಗ ಸಟ್ಟಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ, ನಾವು ಬೇರೆ ಕಡೆ ಹೋಗಬೇಕು ಅಂದರೆ ಹೋಗಲೇಬೇಕು. ಇದು ಕಡಲೆ ಹಾಕ್ಲು ಶ್ರೀ ಮಾರಿಕಾಂಬ ದೇವರ ಫೋಟೋ, ಅಂದರೆ 3 ವರ್ಷದ ಹಿಂದೆ ಜಾತ್ರೆ ಆಗಿತ್ವಲ್ಲ ಆವಾಗ ಕೊಟ್ಟಿರೋಂಥ ಫೋಟೋ. ಈ ಅಮ್ಮನ ಹತ್ರ ನಾನು ಯಾವಾಗೂ ಬೇಡ್ಕೊಳ್ತಾ ಇದ್ದೆ, ನಮಗೆ ನಿನ್ನ ಜಾತ್ರೆ ಒಳಗಡೆ, ಈ ವರ್ಷ ಬರೋ ಜಾತ್ರೆ ಒಳಗಡೆ ಸ್ವಂತ ಮನೆ ಆಗಲಿ ಅಮ್ಮ ಅಂತ ದಿನಾನು ನಾನು ಊದಿನ ಕಡ್ಡಿ ಬೆಳುವಾಗ ಇದಕ್ಕೂ ಬೆಳಗ್ಬಿಟ್ಟು ಬೇಡ್ಕೊತ ಇದ್ದೆ. ಆದರೆ ಏನು ಮಾಡೋದು, ಈಗ ಬಾಡಿಗೆ ಮನೆಗೆ ಬೇರೆ ಮನೆಗೆ ಹೋಗೋ ರೀತಿ ಆಗಿದೆ. ದೇವ್ರು ಕೊಡ್ತಾರೆ, ಆದರೆ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಷ್ಟೇ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.